ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬೇಡಿರೆ After cultivation, ಉಳುಮೆ ನಂತರ draw the furrows, nali, ಕೊನೆ ಉಳುಮೆಯ ನಂತರ ನಾವು ಸಾಲು ಎಳಿತೀವಲ್ಲ, ಸಾಲು ಎಳಿರಿ. at 4 feet interval, 4 ಅಡಿ ಅಂತರದಲ್ಲಿ ಕಾಲುವೆಗಳನ್ನ ಮಾಡಿ, ಸಾಲನ್ನು ಮಾಡಿ. ಸಾಲು ಎಳೆಯೋದು ಅಂತೀವಲ್ಲ, ಉಳುಮೆ draw ಮಾಡ್ಕೊಂಡು. the furrows at every 4 feet interval, ಪ್ರತಿ 4 ಅಡಿಗೆ ಅಂತರದಲ್ಲಿ ಒಂದೊಂದು ಕಾಲುವೆಯನ್ನು ನಿರ್ಮಾಣ ಮಾಡಿ, ನೇಗಿಲ ಮುಖಾಂತರ ಒಂದು ಕಾಲುವೆಯನ್ನು ನಿರ್ಮಾಣ ಮಾಡಿ. so that the upper width of the furrow will be 1.5 feet. Upper width of the furrow will be 1.5 feet and width of the bed will be 2.5 feet. furrow नाली के ऊपर ಈ ರೀತಿಯೇ ನೀವು 4 ಅಡಿಗೆ ಒಂದೊಂದು ಕಾಲುವೆ ಹೊಡ್ಕೊಂಡು ಹೋದಾಗ ಯಾವ ರೀತಿ ಹೊಡಿಬೇಕು ಅಂದರೆ, ಈ ಕಾಲುವೆ ಇಳಿಜಾರಾಗತ್ತೆ. ಇಳಿಜಾರಾಗಿ ಮೇಲೆ ಬಂದಾಗ ಮೇಲ್ಮಟ್ಟ ಎಷ್ಟಿರಬೇಕು? 1.5 ಅಡಿ ಇರಬೇಕು. ಆ ಕಾಲುವೆ ಕೆಳಗಡೆ ಮಟ್ಟ ಎಷ್ಟಿರುತ್ತೆ? 2.5 ಅಡಿ ಇರುತ್ತೆ. ಗೊತ್ತಾ? ಅಗಲನೆ ಕಣ ಮರೆಯ, ಮೇಲೆ 1.5, ಕೆಳಗಡೆ 2.5. again I will repeat, please. Draw the kalve at every 4 feet distance so that the upper width of the furrow kalva will 1.5 feet. Of the ಕಾಲುವೆ is 1.5. Kalve 1.5 feet and bed 2.5 feet. हाँ ಗೊತ್ತಾಗಿತ್ತು ನಾನು ಹೇಳಿದ್ದು. हाँ लिखता हूँ. अभी समझ में आया. भूख लगी है. ಪುರಿ ಮಾಡಿ. ಈ ಕಾಲುವೆ ಯಾವ ರೀತಿ ಇರಬೇಕು ಅಂದರೆ, ಕಾಲುವೆಯ ಮೇಲೆ ಅಳತೆ ಎಷ್ಟು? 1.5 ಅಡಿ ಇರಬೇಕು, 1.5 feet. ಈ 4 ಅಡಿ ಕಾಲುವೆಯಿಂದ ಕಾಲುವೆಗೆ ಎಷ್ಟಿದೆ? 4 ಅಡಿ ಇದೆ, 4 feet. ಈ ಕಾಲುವೆಯು ನಾವು ಮಾಡಿದಾಗ ಇದ್ರದ್ದು 1.5 ಅಡಿ ಅಗಲ. ಇಲ್ಲಿ ಮಧ್ಯ ಏನು ಏರ್ಬದು ನಿರ್ಮಾಣ ಆಗಿದೆ, ಇದು ಬಂದು 2.5 ಅಡಿ ಇರುತ್ತೆ ಅಥವಾ ಫೀಟ್. ಅರ್ಥ ಆಯ್ತಾ? 4 ಅಡಿಯಿಂದ 4 ಅಡಿ ಕಾಲುವೆಯ ಮೇಲೆ ಅಳತೆ, 1.5 ಅಡಿ ಇರುತ್ತೆ. ಈ ಕಡೆ 1.5 ಅಡಿ ಅಂದಾಗ ಮಧ್ಯೆ ಏರ್ಬದು ಎಷ್ಟು ಬರುತ್ತೆ? 2.5 ಅಡಿ ನಿಮಗೆ ಉಳಿಕೆ ಆಗುತ್ತೆ. 2.5 ಅಡಿ ಇದು 2.5 ಅಡಿ ಮೇಲೆ. स्क्रीन पर देखो, आप ऑब्जर्व द स्क्रीन. आ गए हो? ನೀವು ಅಳತೆ ಮಾಡಿದಾಗ ತನ್ನಿಂದ ಆಳೆ ಕೂತ್ಕೊಳ್ಳುತ್ತೆ. ನೀವು ಆಳ ಮಾಡಕ್ ಹೋಗ್ತಿರಲ್ಲ, ನೀವು ಅಳತೆ ಮಾಡಕ್ ಹೋದಾಗ ಆಳ ತನ್ನಿಂದ ತಾನೇ ಸಿಗುತ್ತೆ ನಿಮ್ಗೆ. Central depth of the furrow will be 9 inch to 10 inch. ನೀವು ಇದ್ರ ಅಳತೆ, ಈ ಕಾಲುವೆ ಇದರಿಂದ ಎಷ್ಟಿರುತ್ತೆ? 9 ರಿಂದ 10 ಇಂಚ್ ಇರುತ್ತೆ.
ಅಂಗ್ಲ. ಹೈಟ್ ಎಷ್ಟು ನೀವು ಕೇಳಿದ್ದು 9 to 10 inches ಸಿಗುತ್ತೆ. The height of the furrow will be, or the mud stacked will be 9 to 10 inches.